ಸೊ ಹನುಮಂತಣ್ಣನ ರುಟೀನ್ ಬೆಳಗ್ಗೆ ಎಷ್ಟೊತ್ತಿಂದ ಶುರುವಾಗುತ್ತೆ? ಎಷ್ಟೊತ್ತಿಗೆ ಹೇಳ್ತೀರಿ? ನಾನು 6:30 ಎದ್ದಾದ್ಮೇಲೆ ನಿತ್ಯ ಕರ್ಮ ಮುಗಿಸಿ ಆಮೇಲೆ ಹೇಳ್ತಾರೆ. ಎಷ್ಟೊತ್ತಿಗೆ ನೀವು ಕುರಿಗೆ ಹೋಗ್ತೀರಿ ಅಥವಾ ಹೊಲಕ್ಕೆ ಹೋಗ್ತೀರಿ? ಈಗ ಹೊಲಕ್ಕೆ ಅಪ್ಪನ ನಾವು 6ಗೆ ಗೊಬ್ಬರ ಕೊಡಕ್ಕೆ ನಮ್ಗೆ ಹೋಗ್ತೀವಿ. ಕುರಿಗೆ ಕಾಕರ್ ಹೋಗ್ತಾರೆ. ನಿಮ್ಮನ್ನು ಹುಡುಕೊಂಡು ಚಿಲ್ಲೂರ್ ದಿಡ್ಲಿಗೆ ಬರ್ತಾರ ಯಾರಾದ್ರೂ? ಬರ್ತಾರೆ. ಬಂದವ್ರಿಗೆ ಮಾತಾಡ್ಸ್ತೀರಿ? ಊರಾಗಿದ್ರೆ ಮಾತಾಡ್ಸ್ತೀನಿ. ಅವ್ರು ಮಾತಾಡ್ಸ್ತಾರ. ಹನುಮಂತಣ್ಣ ನೀವು ಎಷ್ಟು ಜನ? ನಾವು 6 ಜನ. 6 ಜನ. ನೀವು ಎಷ್ಟನೇದವರು? 5ನೇದವ. ಇನ್ನೊಬ್ರು? ಮನ್ಯಾಗ ಎಲ್ಲರೂ ಫೇವ್ರೇಟ್ ಅನ್ಸುತ್ತಲ್ಲ ನೀವು? ನೀವು ಬಂದಿಲ್ರು ಅವ್ರು ಕೇಕಿ ಹೊಡ್ಕೊಂಡು ಫುಲ್ ಖುಷಿ ಹಾಕೊಂಡು. ಹುಲಿ ನಿನ್ನ ಮಾರಿ ನೋಡಂಗಾಗಿದೆ ಒಂದು ಸಾಂಗ್ ಕಣ್ಣಿನೊಳಗೆ. ಹೇ ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಏ ಹುಡುಗಿ ಎಲ್ಲೇ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ, ಏ ಹುಡುಗಿ ಎಲ್ಲೇ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಯಾವ ಹುಡುಗಿ ಅದು? ಎಲ್ಲಿದ್ದಾಳೆ? ನಿಮ್ಮೂರು ಹುಡುಗಿ. ಹಿಂಗ ಎಲ್ಲಾ ಕಡೆ ಓದಲು ಹಿಂಗ ಆಡಾಡ್ತಾನ್ರಿ, ಹಂಗಾಗಿ ಎಲ್ರಿಗೂ ಇಷ್ಟ ಆಗ್ತದೆ. ಯಾಕಂದ್ರೆ ತತ್ವಪದಗಳ ಆಧಾರಿತ ಕೆಲವೊಂದು ಗೀತೆಗಳನ್ನ ಜನರಿಗೆ ಈಸಿಯಾಗಿ ಕ್ಯಾಚಿ ವರ್ಡ್ಸ್ ಇರ್ತಕ್ಕಂತಹ ಗೀತೆಗಳನ್ನ ಚೂಸ್ ಮಾಡಿ ಹಾಡಿದಾಗ ಜನರಿಗೆ ಏಕ್ದಮ್ ರೀಚ್ ಆಗ್ತದೆ. ಹಾಗಾಗಿ ಕರ್ನಾಟಕದ ವರ್ಸಟೈಲ್ ಲ್ಯಾಂಗ್ವೇಜ್ ಇದ್ರೂ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಈಸಿಯಾಗಿ ಅರ್ಥ ಆಗೋ ಥರ ಅವ್ನ ಭಾಷೆ ಒಳಗೆ ಹೇಳ್ಬಿಡ್ತಾನೆ. ಹಂಗಾಗಿ ಮಂಗಳೂರು, ಮೈಸೂರು, ಬೆಂಗಳೂರು ಜನಕ್ಕೆಲ್ಲ ಭಾಳ ಈಸಿಯಾಗಿ ಅವನು ಇಷ್ಟ ಆಗ್ಬಿಡ್ತಾನೆ. ಕಾಶ್ಮೀರನವ್ರು ಒಳ್ಳೆ ಮಾಡ್ತಾರೆ. ನಮಗೆ ಸಂಗೀತದೊಳಗೆ ಅಷ್ಟೊಂದು ನಾವು ಇಲ್ಲಿ ಸುಮ್ಮನೆ ಕೇಳಿ ಹಾಡ್ತೀವಿ. ಅಣ್ಣರು ಒಳ್ಳೆ ಅವರು. ನೀವು ಸಂಗೀತ ಕಲ್ತಿದ್ದೀರಿ? ಸಂಗೀತ ಕಲ್ತೀರಿ? ಭಜನೆ ಪದ ಮಾಡ್ತಿದ್ದೆ. ಅಣ್ಣವರು ಚಲೋ ಹಾಡ್ತಾರೆ. ಹಿಂಗೇನಾರ ಹಾಡು ಹೇಳದಿದ್ರು ನಮ್ಗೆ ಹೇಳ್ಕೊಡ್ತಾರೆ. ಒಳ್ಳೆ ಸಪೋರ್ಟ್, ಅಣ್ಣನ ಭಾರಿ ಸಪೋರ್ಟ್. ಎಲ್ಲಿ ಕಾರ್ಯಕ್ರಮದ್ರು ಕೂಡ ಮಾಡ್ತೀವಿ ಜಾಸ್ತಿ. ಅಣ್ಣ ನನಗಿದ್ರೆ ಅಣ್ಣಗಿದ್ರೆ ಪರ್ಸ್ನಲಿ ಕಾರ್ಯಕ್ರಮ ಮಾಡ್ತೀವಿ. ಕೊಟ್ಟಿನಿ ಅಂತ ಜೋಡಿ ಇದ್ದಂಗೆ ನೀವು, ಹಾವೇರಿ ಜೋಡಿ ಜೋಡಿ ಅಲ್ವಾ? ಸೀರಿಯಸ್ಲಿ ಅವಂದು ಮುಗ್ಧತೆನ ಎಲ್ರಿಗೂ ಭಾಳ ಖುಷಿ ಕೊಡ್ತದ. ಬಟ್ ಅದ ಕ್ಲೋಸ್ಲಿ ನಾನು ಅದನ್ನ ಫೀಲ್ ಮಾಡ್ತೀನಲ್ಲ, ಹಂಗಾಗಿ ಅದನ್ನ ಯಾವಾಗಲೂ ಅದನ್ನ ಉಳಿಸ್ಕೊಳ್ಳೋಕ್ಕೆ ಅವನ ಜೊತೆ ಇರ್ಲಿಕ್ಕೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅನುಶ್ರೀ ಅವ್ರು ಫೋನ್ ಮಾಡ್ತಾರಾ? ನಾನು ಬಿಗ್ ಬಾಸ್ಗೆ ಇದ್ದಿದ್ದೆ ಅವಾಗ ಮಾಡಿದ್ದು. ಅವ್ರ ಕಂಡ್ರೆ ಖುಷಿ ಪಟ್ರು. ಅಕ್ಕ ನಿಮ್ಗೇನು ಅನಿಸ್ತೈತಿ ಅವ್ರ ಬಗ್ಗೆ? ಈಗೇನ ಅವರು ಮದ್ವೆ ಆಗ್ತಾರೆ ಅಂತ ಸುದ್ದಿ ಅವ್ರದ್ದು ನಿಂದಲ್ಲ? ಕೇಳಿಸ್ಕೊಂಡ್ರಿ ಅದನ್ನ ಅವ್ರು ಹೇಳಿದ್ದು? ರಿಯಾಲಿಟಿ ಶೋ ಪ್ರೋಮೋ ಒಳಗ ನೋಡಿದ್ರಿ? ಹೌದು, ಒಳ್ಳೇದಾಗ್ಲಿ. ಮತ್ತೆ ನಿಮ್ಮ ಮದ್ವೆ ಯಾವಾಗ? ಎಂತ ಸ್ಮಾರ್ಟ್ ಆನ್ಸರ್ ಅಲ್ಲ ಹನುಮಂತಣ್ಣ. ಈ ಹೇರ್ ಸ್ಟೈಲ್ ಹಿಂಗನ ಅಥವಾ ಚೇಂಜ್ ಮಾಡ್ಬೇಕಂತ ಯಾವತ್ತಾದ್ರೂ ಅನಿಸ್ತೈತ? ಒಂದ್ಸಲ ಗಡ್ಡಮಿಸಿ ಬೋಳ್ಸಿದ್ದೆ, ಪಾತ್ರ ಮಾಡಿದ್ದೆ. ಕರೆನಾ? ಹಾ. ಈ ಕೂದಲು ಇಷ್ಟೇ ಉದ್ದ ಬಿಡ್ತೀರಿ ನೀವು? ಯಾವಾಗ ತೆಗಿಸ್ತೀನಿ. ಈಗ ಸ್ವಲ್ಪ ಶ್ರಾವಣ ಐತಲ್ಲ, ತೆಗ್ಸಿಲ್ಲ. ಶ್ರಾವಣ ಮುಗಿದ್ರೆ ತೆಗಿಸ್ತೀನಿ. ಶ್ರಾವಣ ಒಳಗ ನಿಮ್ಗೆ ಬಹಳ ಇಷ್ಟದ ಪ್ಲೇಸ್ ಯಾವುದು? ಇಡೀ ಹಾವೇರಿಯಾಗ ಬಹಳ ಇಷ್ಟ ನನಗೆ ಈ ಜಾಗ ಅಂದ್ರೆ ಯಾವುದು? ನಮ್ದು ಇದು ಮಠ ಐತಲ್ಲ, ಇದ್ರದ್ದು ಹುಕ್ಕೇರಿ ಮಠ. ಹುಕ್ಕೇರಿ ಮಠ ಹಾವೇರಿನ ಫುಲ್ ಇಷ್ಟ ರೀ. ಅಂದ್ರೆ ಎಲ್ಲೇ ಹೋದ್ರು ಶರಣರ ನಾಡು. ಅಂದ್ರೆ ಹುಕ್ಕೇರಿ ಮಠದ ಎದುರುಗಡೆ ಒಂದು ಪಾರ್ಕ್ ಅದ ರೀ. ಹೌದು, ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡಿ ಭಾಳ ಮಜಾ ಬರ್ತದೆ. ಆದ್ರೆ ನಮ್ಮ ಹಾವೇರಿ ಮಾತ್ರ ಭಾಳ ಮಸ್ತ್ ಅದ ರೀ. ಅಲ್ಲಿ ಎಲ್ಲ ಅಡ್ಡಾಡ್ಲಿಕ್ಕೂ ಖುಷಿ ಆಗ್ತದೆ. ಅಂಡ್ ಇನ್ನೊಂದೇನಂದ್ರೆ ಇವನ್ ಕಂಡ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ರೀ ಕರ್ನಾಟಕದಾಗ. ಪ್ರೀತಿ ಇದೆ, ಕರುಣೆ ಇಲ್ಲ. ಯಾಕಂತಂದ್ರೆ
ಇವನೊಂದು ಕೆಲವೊಂದು ಹಾಡುಗಳದಾವ ಹೆಣ್ಮಕ್ಳ ಬಗ್ಗೆ ಹಾಡ್ತಾನ, ಆ ಹಾಡುವಂತ ಹಾಡುಗಳು ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕ್ಬಿಡ್ತಾರ. ಹಾ ಅದುಲಿ ಬಡತನದ ಮನೆಯೊಳಗ ಹಿಂದೆ ಯಾರದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ. ಬಡತನದ ಮನೆಯೊಳಗ ಆ ಹಾಡು ನೀನ್ ನಂಬಂಗಿಲ್ಲ, ಎಪಿಸೋಡ್ ಒಳಗೆ ನೀ ಹಾಡಿದಾಗ ಎಷ್ಟೋ ಜನ ಹೆಣ್ಮಕ್ಳು ಹತ್ತಿದ್ರು. ಹೌದು. ಆಮೇಲೆ ಹನುಮಂತಣ್ಣಗೆ ಹೈಯೆಸ್ಟ್ ಓಟ್ ಬಿದ್ದಿರೋದು ಹೆಣ್ಮಕ್ಳ ಕಡೆ ನಾನು. ಹೌದು, ಅದು ಬಿಗ್ ಬಾಸ್ ಆಗಿರ್ಬೋದು ಅಥವಾ ನೀವು ಹಿಂದಿಂದ ರಿಯಾಲಿಟಿ ಶೋ ಗೆದ್ದಿದ್ದಾಗಿರ್ಬೋದು. ಸೊ ಏನ್ ಅನ್ಸ್ತೈತೆ ನಿಮ್ಗೆ, ಜನ ಇಷ್ಟು ಪ್ರೀತಿ ಕೊಡ್ತಾರಲ್ಲ ಈ ಕನ್ನಡದ ಹುಡುಗರಿಗೆ? ನಾವು ಇಲ್ಲಿ ಮಟ್ಟ ಬರ್ಬೇಕಾದ್ರೆ ಇಲ್ಲಿ ಕರ್ನಾಟಕ ಜನ ಜಾಸ್ತಿ, ನಾವೇನ್ ಮಾಡಿದ್ರು ಸೋಲಲ್ಲ. ಅವ್ರ ಪ್ರೀತಿ ಆಶೀರ್ವಾದ ಎಲ್ಲಿ ಮಟ್ಟ ಇರ್ತೈತಿ ಅಲ್ಲಿ ಮಟ್ಟ ನಾವು ಸೋಲಲ್ಲ. ನಾವೇನ್ ಅವರಿಗೆ ಧನ್ಯವಾದಗಳು ಹೇಳಿದ್ರು ಕಮ್ಮಿನ. ಬಟ್ ಅವ್ರಿಗೆ ರೀಚ್ ಆಗಬೇಕು ಅಂದ್ರೆ ಕಾರ್ಯಕ್ರಮದ ಮುಖಾಂತರ ನಾವು ಹೋಗಿ ಅವ್ರ ಮನೆಗೆ ಊರಿಗೆ ಹೋಗೆಲ್ಲ ರೀಚ್ ಆಗ್ತಾ ಇದ್ವಿ, ಅದು ಖುಷಿ ಆಗಕ್ಕೆ. ಬಟ್ ಬಿಡಾಕೊಂತಿಲ್ಲ ಅವ್ರ ಪಾಪ ಎಲ್ಲ. ನೀವು ಬೇರೆ ಬೇರೆ ಊರಿಗೆ ಹೋಗ್ತೀರಿ, ನೀವು ಬೆಳಿಗ್ಗೆ ನಿಮ್ಮ ಊರಾಗಿದ್ರಿ ಚಿಲ್ಲೂರ್ ದಿಡ್ನ್ಯಾಗ, ಈಗ ಚಿಲ್ಲೂರ್ ಬಡ್ನಿ ಹೇಳು. ಚಿಲ್ಲೂರ್ ಬಡ್ಡಿ, ಚಿಲ್ಲೂರ್ ಬಡ್ಡಿ, ಬಡ್ನಿ ಚಿಲ್ಲೂರ್ ದಿದ್ನಿ, ಚಿಲ್ಲೂರ್ ಬಡ್ಡಿ. ನಾನು ಚಿಲ್ಲೂರ್ ಅಂತ ಅಷ್ಟೇ ಕೇಳಿನಿ, ಚಿಲ್ಲೂರ್ ತಾಂಡ ಚಿಲ್ಲೂರ್ ಅಂತ ಅಷ್ಟೇ ಕೇಳಿನಿ, ಚಿಲ್ಲೂರ್ ಬಡ್ನಿ ಅಂತ. ಚಿಲ್ಲೂರ್ ಅನ್ನೋದು ಒಂದು ಊರ, ನಮ್ಮೂರಿಂದ 1 ಕಿಲೋಮೀಟರ್. ಬಡ್ನಿ ನಮ್ಮೂರು ತಾಂಡ, ಅದ ಬಡ್ನಿ ಅಷ್ಟೇ ಹೇಳಲ್ಲ, ಚಿಲ್ಲೂರ್ ಬಡ್ನಿ. ಚಿಲ್ಲೂರ್ ಬಡ್ಡಿ ಅಂತ ಪೂರ್ತಿ ಹೇಳ್ಬೇಕು. ಎಷ್ಟು ಜನ ಅದಾರ ನಿಮ್ಮ ಊರಾಗ? ಎಷ್ಟು ಸಾವಿರ ಜನ? ನಮ್ಮೂರ ಪಂಚಾಯತಿ ಐತೆ, ಅದೆಷ್ಟು ಸಾವಿರ ಜನ ಅಂತಿಲ್ಲ. ಒಂದು ಪಂಚಾಯತಿ ಐತಿ, ಪೋಸ್ಟ್ ಆಫೀಸ್. ಮೋಸ್ಟ್ಲಿ ಇವರು 4 ಹಳ್ಳಿಗೆ ಒಂದು ಪಂಚಾಯತಿ. ಹೌದು, ನಮ್ಮ ಬಡ್ನ್ಯಾಗ ನಿಮ್ಮ ಬಡ್ನ್ಯಾಗ ನಿಮ್ಮ ಊರು ದೊಡ್ಡದು. ಆಯ್ತು. ಸೊ ನೀವು ಬೆಳಗ್ಗೆ ನಿಮ್ಮ ಊರಾಗಿದ್ರಿ, ಈಗ ಇನ್ನೊಂದು ಊರಿಗೆ ಬಂದಿರಿ, ಬೇರೆ ಡಿಸ್ಟ್ರಿಕ್ಕಿಗೆ ಬಂದಿರಿ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡ್ಕೊಂಡು ಹಿಂಗೆ ಓಡಾಡ್ತಿರ್ತೀರಿ. ಇಷ್ಟು ಜಿಲ್ಲೆ ಓಡಾಡಿದಿರಲ್ಲ, ನಿಮ್ಗೆ ಯಾವ ಜಿಲ್ಲೆ ಭಾಳ ಚಂದ ಐತಿ ಅಂತ ಅನ್ಸಿದ್ದು, ಅಥವಾ ಯಾವ ಊರು ಭಾಳ ಚಂದ ಐತಿ ಅಂತ ಅನ್ಸಿದ್ದು? ನಾನು ಜಿಲ್ಲಾ ನೋಡಕ್ ಹೋಗ್ತೀವಿ, ರಾತ್ರಿ ಕಾರ್ಯಕ್ರಮ ಕರೆದಿರ್ತಾರ, ಹಾಡ್ತೀವಿ, ಬೆಳಗ್ಗೆ ಮತ್ತೆ ಇನ್ನೂ ನಂಬರ್ ಅಲ್ಲ, ನೋಡಕ್ ಎಲ್ಲೂ ನೋಡಕ್ ಹೋಗಕ್ಕಾಗಲ್ಲ. ಯಾಕಾಗಲ್ಲ? ಅಲ್ಲಕ್ಕ ನಾವು ಈಗ ಕಾರ್ಯಕ್ರಮ ಆಯ್ತು ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಬಿಡ್ತೀವಿ ಅಕ್ಕ, ಕರೆಕ್ಟ್ ಹೋಗೋದಾಗ ಕಾರ್ಯಕ್ರಮ ಟೈಮಿಗೆ ಬಿಟ್ಟಿವೆ, ಬಡ ಉಂಡು ತಿಂದ ವೇದಿಕೆ ಹತ್ತಿಸ್ಕೊಡ್ತಾರ, ಹಾಡಿದ್ರೆ ಮುಗಿದ್ವಿ. ಏ ಹುಲಿ ಅನ್ನೋದು ಮುಗಿದ ಹಾಡಿದ್ವಿ, ಮತ್ತೆ ಊಟ ಮಾಡಿ ಬರೋದು, ಮತ್ತೆ ರೊಕ್ಕ ಇಸ್ಕೊಂಡ್ ಬಂದ್ಬಿಡೋದು. ನಮ್ಮೂರ್ ಬ್ಯಾಡ್ಗಿಗೂ ಹೋಗಿದ್ರಲ್ಲ ನೀವು? ಬ್ಯಾಡ್ಗಿ ಮೆಣಸಿನ್ಕಾಯಿ ನೋಡ್ಲಿಲ್ಲ, ಮೆಣಸಿನ್ಕಾಯಿ ಮಾರ್ಕೆಟ್ ನೋಡ್ಲಿಲ್ಲಲ್ಲ? ಅಲ್ಲಿ ಮಾರ್ಕೆಟ್ ಇತ್ತು, ಆದ್ರೆ ಹೋಗ್ಲಿಕ್ಕೆ ಜನ ಬಿಡ್ಲಿಲ್ಲ, ಯಾಕಂದ್ರೆ ಅಷ್ಟು ಜನ ಸೇರಿದ್ರಿ ಅಲ್ಲಿ. ಏನ್ ಅನ್ಸತಿ ಹೋದಲ್ಲಿ ಬಂದಲ್ಲಿ ಬರೀ ಜನ ಜನ ಜನ? ಇಲ್ಲೂ ಅಷ್ಟ, ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ಫೋಟೋ ತಕ್ಕೊಳಕ ಒಂದ್ 50 ಜನ ನಿಂತಾರ ಇಲ್ಲಿ. ಏನ್ ಅನಿಸ್ತೈತಿ ನಿಮ್ಗ? ಖುಷಿ ಆಗ್ತೈತೆ, ಖುಷಿ ಆಗ್ತದೆ, ಅಭಿಮಾನದಿಂದ ನೋಡಿರ್ತಾರಲ್ಲ, ಇಲ್ಲಿ ಹತ್ರ ಬಂದ ಒಂಥರ ಏನೋ ಖುಷಿ. ಯಾವತ್ತಾದ್ರೂ ಬೇಜಾರಾಗ್ತೈತೆ ಅಂದ್ರೆ ಏನಪ್ಪಾ ಇದು, ಎಲ್ಲೂ ಏನು ಹೋಗಿ ನೋಡಕ್ಕ ಆಗಲ್ವಲ್ಲ, ಎಲ್ಲೋದ್ರು ಜನ 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 ಅಂತೇನಂದ್ರೆ ಅನಿಸ್ತೈತಿ ಅಂದ್ರ? ಯಾವತ್ತು ಅನ್ಸಲ್ಲ. ಹಂಗ ಅನ್ಸ್ಕೊಳಕ್ ನಾವು ಊರು ಬಿಟ್ಟು ಎಲ್ಲ ಹೋಗೋದಿಲ್ಲ, ಊರ ಎಲ್ಲ ಹನುಮಂತಣ್ಣಂಗ ಊರಾಗೆ ಜಾಸ್ತಿ. ಅವ್ ಕಾರ್ಯಕ್ರಮಕ್ಕಿಂತ ಜಾಸ್ತಿ ಇಷ್ಟಪಡೋದ್ರ ಅವ್ರ ಊರೇ. ಹೌದು, ಅವ್ರ ಊರಾಗ ಅವ್ನ ಕುರಿಗಳ ಜೊತೆ ಕುರಿ ಕಾಯಕ್ ಹೋಗ್ಬೇಕು. ಅವಾಗ ನಾವು ಎಲ್ಲದಿ ಹನುಮಂತಣ್ಣ ಒಲಿ ಇಲ್ಲಿ ಕುರಿ ಕಾಯಕ್ ಬಂದಾನೆ. ಅವತ್ ಮೊನ್ನೆ ಫೋನ್ಯಾಗು ನೋಡಿದ್ರಲ್ಲ, ನಾವ್ ಎಲ್ಲ ಬೆಂಗಳೂರಾಗ ಕೂತ್ಕೊಂಡು ಫೋನ್ ಮಾತಾಡಕೊಂತೀವಿ, ಎಲ್ಲದಿ ಹುಲಿ ಅಂದ್ರೆ ಕುರಿ ಕಾಯಕೊಂತೀವಿ ಹುಲಿ ಅಂತ ನಾವು. ಹಂಗಾಗಿ ಅವ್ನು ಅಲ್ಲೇ ಇಷ್ಟ ಪಡ್ತಾನೆ ಜಾಸ್ತಿ. ಈ ಹುಲಿ ಅನ್ನೋದು ಎಲ್ಲಿಂದ ಬಂತು? ನಮ್ಮೂರ್ ಬರೋದು ಹುಲಿ, ನಮ್ಮ ದೋಸ್ತ ಹುಲಿ. ಕಾಸಿಮ್ ಒಳಗೆ ಇಷ್ಟ ಆಗೋ ಕ್ವಾಲಿಟಿ ಯಾವುದು? ಭಾಳ ಇಷ್ಟ ಆಗೋ ಕ್ವಾಲಿಟಿ ಯಾವುದು? ಒಳ್ಳೆ ಸಿಂಗಿಂಗ್, ಒಳ್ಳೆ ಕಲಾವಿದರು, ಒಳ್ಳೆ ಕಾರ್ಯಕ್ರಮ ಬಾರಿ ಮ್ಯಾನೇಜ್ ಮಾಡ್ತಾರೆ. ನಿಮ್ಮನ್ನ ಮ್ಯಾನೇಜ್ ಮಾಡೋದ್ ಕಷ್ಟ ಅಲ್ಲ. ನಾ ಕಾಡ್ಸಲ್ಲ, ನಾ ಕೇಳು. ಯಾವತ್ತೂ ಕಾಡ್ಸಿಲ್ಲ ನಂಗೆ, ಇವತ್ತಿನವರೆಗೂ ಕಾಡ್ಸಿಲ್ಲ. ನೀವು ಕಾಡ್ಸೋದಂತಲ್ಲ, ನೀವಿದ್ದಾಗ ಜನರನ್ನ ಮ್ಯಾನೇಜ್ ಮಾಡ್ಬೇಕಲ್ಲ. ನೀವು ವೇದಿಕೆ ಮೇಲೆ ಇದ್ದಾಗ ಜನರನ್ನ ಮ್ಯಾನೇಜ್. ನಮ್ಗೆ ಒಂದೇ ಒಂದು ಏನಂತಂದ್ರಿ ಮ್ಯಾಮ್, ನಾವೆಲ್ಲ ಕಾರ್ಯಕ್ರಮ ಹೋಗ್ತೀವಲ್ಲ, ಅಲ್ಲಿ ಕಾರ್ಯಕ್ರಮ ಅಂತೂ ಖಂಡಿತ ನಿಜವಾಗ್ಲೂ ಚೆನ್ನಾಗಿ ಕೊಡ್ತೀವಿ. ಪ್ರಾಬ್ಲಮ್ ಏನಂತಂದ್ರೆ ಆ ಜನರು ಖುಷಿಯಿಂದ ಅವರು ಪೂರಾ ಮೈ ಮರ್ತು ಬಿಟ್ಟಿರ್ತಾರ. ಏನ್ ಆಗಾಕ್ ಕುಂತದ, ಅಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಸಣ್ಣ ಮಕ್ಳು ಇರ್ತಾರ, ನೋಡಂಗಿಲ್ಲ, ಮೈ ಮೇಲೆ ಬೀಳ್ತಿರ್ತಾರ. ಅದಾಗಬಾರ್ದು ಅಂತ ಹೇಳಿ ಅವೇರ್ನೆಸ್ ಅನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಆ ಥರದ್ದು ಕೆಟ್ಟದ್ದು ಯಾವುದು ಆಗಬಾರ್ದು ಇನ್ಸಿಡೆಂಟ್ ಅಂತ ಹೇಳಿ. ಬಟ್ ಆ ಗ್ಯಾಪ್ ಒಳಗೆ ಇವನು ಸೇಫಾಗಿ ಕರೆಸ್ಕೊಂಡು ಕಾರ್ಯಕ್ರಮ ಮಾಡಿ ಸ್ಟೇಜ್ ಮೇಲೆ ಕೂತ್ಕೊಂಡು
ಕಾರ್ಯಕ್ರಮ ಮುಗಿದ್ಮೇಲೆ ಸೇಫ್ ಆಗಿ ಇವನ್ನ ಕಳಿಸ್ಕೊಡೋದು, ಅಲ್ಲಿವರೆಗೂ ನನ್ನ ಮೈಂಡ್ ಒಳಗೆ ಸ್ವಲ್ಪ ಹೆಡ್ಡೇಕ್ ಇರ್ತದೆ. ಇವ್ ಹೋದ್ಮೇಲೆ ಮತ್ತೆ ಕಾರ್ಯಕ್ರಮ ಎಲ್ಲ